ರಾಜ್ಯದಲ್ಲಿ ತೀವ್ರವಾಗ್ತಾ ಇದೆ ಕಬ್ಬು ಬೆಳೆಗಾರರ ಹೋರಾಟ 8 ದಿನಗಳ ಬಳಿಕ ಎಚ್ಚೆತ್ತುಕೊಂಡು ಸಚಿವ ಶಿವಾನಂದ ಪಾಟೀಲ್ ಆಗಮನ ಸಿಎಂ ಸೂಚನೆ ಬಳಿಕ ಬೆಳಗಾವಿಗೆ ತೆರಳಿದ್ದಾರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಬರೋಬ್ಬರಿ 8 ದಿನಗಳ ಬಳಿಕ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಿನ್ನೆ ಕಾನೂನು ಸಚಿವರನ್ನ ಕಳುಹಿಸಲಾಗಿತ್ತು ಆದರೆ ಇವತ್ತು ಸಕ್ಕರೆ ಸಚಿವರೇ ಹೋಗಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಹತ್ವದ ಸಭೆಯನ್ನ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಸಭೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದೇ ಇದೆ ಈಗ ಸಭೆಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡಿದ್ದಾರೆ ಸಚಿವರು ಕಬ್ಬು ಬೆಲೆ ನಿಗದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಚರ್ಚೆಯನ್ನ ನಡೆಸಿದ್ದಾರೆ ಟೆನ್ಷನ್ ನಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತುಕತೆಯನ್ನ ಮಾಡಿದ್ದಾರೆ ರೈತರ ಜೊತೆಗೆ ಮಾತುಕತೆ ಮಾಡಲೇಬೇಕಾದ ಅನಿವಾರ್ಯತೆಯನ್ನ ಅವರೇ ತಂದುಕೊಂಡಿದ್ದಾರೆ ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಕೇರೆ ಅಂದಿರಲಿಲ್ಲ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿದೆ ಯಾವಾಗ ಹೋರಾಟ ತೀವ್ರವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಬಂತೋ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಆರಂಭ ಆಯಿತು ಇದೀಗ ಈ ತರ ಬಿಟ್ರೆ ಇದು ಯಾವುದೇ ಕಾರಣಕ್ಕೂ ಮುಗಿಯುವ ಲಕ್ಷಣ ಇಲ್ಲ ನಮಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ ಸರ್ಕಾರ ಸದ್ಯಕ್ಕಿದೀಗ ಎಚ್ಚೆತ್ತುಕೊಂಡು ಸಚಿವರನ್ನ ಅಲ್ಲಿಗೆ ಕಳುಹಿಸಿದೆ ನಾಳೆ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದ್ರೆ ಸಾಕಷ್ಟು ಸಮಸ್ಯೆ ಉಲ್ಬಣ ಆಗತ್ತೆ ಮಾತು ಕೊಟ್ಟಿದ್ದೀನಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಫೋನ್ ನಲ್ಲಿ ಮಾತುಕತೆ ಮಾಡಿದ್ದಾರೆ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಸಕ್ಕರೆ ದರ ಕುರಿತು ನಾಳೆ ಸರ್ಕಾರ ತೀರ್ಮಾನವನ್ನ ಮಾಡಲಿದೆ ಬೆಂಗಳೂರಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಸಿಎಂ ಸಭೆಯ ಬಗ್ಗೆ ಗುರ್ಲಾಪುರಕ್ಕೆ ಹೋಗಿ ಹೇಳಿ ಬರ್ತೇನೆ ಅಂತ ಮಾತುಕತೆ ಮಾಡಿದ್ದಾರೆ ಇನ್ನು ಫೋನ್ ನಲ್ಲಿ ಮಾತುಕತೆ ನಡೆಸ್ತಾ ಇದ್ರು ಸಚಿವ ಶಿವಾನಂದ ಪಾಟೀಲ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು ಹೀಗೀಗಾಗಿದೆ ಇಲ್ಲಿನ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಬಹಳ ಜೋರಾಗಿದೆ 8 ದಿನಗಳ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಜೊತೆ ಮಾತುಕತೆಗೆ ಸಚಿವರನ್ನ ಕಳುಹಿಸಿದೆ ನಾಳೆ ನೀವೇನು ಡಿಸಿಷನ್ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ ಇಲ್ಲದೆ ಇದ್ರೆ ಸರ್ಕಾರ ಅಲ್ಲಿ ನಾಳೆ ಸರ್ ಮತ್ತು ನೀವು ಹೋಗಂದಾಗ ನಾನು ಅವ್ರ ಡಿಸ್ಟ್ರಿಕ್ಟ್ ಮಿನಿಸ್ಟರು DC ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಏನು ಮಾಡ್ತೀನಿ ಮೇಡಮ್ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗತಿಯಲ್ಲಿ ಸಾಗ್ತಾ ಇರುವ ಸಂದರ್ಭದಲ್ಲೇ ಇದೀಗ ಈ ಒಂದು ಹೋರಾಟದ ಪರಿಣಾಮ ಹೇಗಾಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು ದಿನದಿಂದ ದಿನಕ್ಕೆ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೋರಾಟದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೇಳ್ತೀವಲ್ಲ ಸಾವಿರಾರು ನದಿಗಳ ರೀತಿಯಾಗಿ ಇಲ್ಲಿ ಜನ ಬರೋದಲ್ಲ ರೈತರು ಬರ್ತಾ ಇದ್ದಾರೆ ಇಲ್ಲಿ ಎಲ್ಲ ಕಡೆ ಹೋರಾಟ ಆರಂಭ ಆಗಿದ್ದಲ್ಲ ಇದೀಗ ಹೋರಾಟ ಬೇರೆ ಬೇರೆ ಕಡೆ ವ್ಯಾಪಿಸ್ತಾ ಇದೆ ಒಂದು ಜಿಲ್ಲೆಗೆ ಸೀಮಿತ ಆಗ್ತಾ ಇಲ್ಲ ಈ ಹೋರಾಟ ಸರ್ಕಾರಕ್ಕೆ ಅನಿವಾರ್ಯತೆ ಎದುರಾಗಿದೆ ಈಗ ರೈತರ ಜೊತೆ ಮಾತಾಡೋದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಸದ್ಯಕ್ಕೆ ಏನ್ ಬೆಳವಣಿಗೆಗಳು ಆಗ್ತಾ ಇದೆ ಅಲ್ಲಿ ನವಿತೇಜನ್ ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಟೆನ್ಷನ್ ನಲ್ಲಿ ಇರುವ ರೀತಿಯಲ್ಲಿ ಕಂಡು ಬರ್ತಾ ಇದೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಕಳೆದ 2 ಗಂಟೆಗಳು ಹೆಚ್ಚು ಕಾಲ ಒಂದು ಸುದೀರ್ಘ ಸಭೆ ನಡೆಸಿದೆ ಸಭೆಯ ಮಧ್ಯದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಶಿವಾನಂದ ಪಾಟೀಲ್ ಮಾತನಾಡೋ ಸಾಧ್ಯತೆ ಇದೆ ನನಗೆ ನಾಳೆ ಸಿಎಂ ಸಭೆಯನ್ನು ಮಾಡ್ತಾರೆ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಮತ್ತು ಕಬ್ಬಿನ ಬೆಲೆ ಬಗ್ಗೆ ನಾಳೆ ಸಿಎಂ ನೇತೃತ್ವದ ಸಭೆಯಲ್ಲೇ ತೀರ್ಮಾನ ಆಗಲಿದೆ ಆದರೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರೈತರ ಸ್ಥಳಕ್ಕೆ ಹೋಗಿ ನಾನು ಸಿಎಂ ಸಭೆಯಲ್ಲಿ ತೀರ್ಮಾನದ ಬಗ್ಗೆ ಅವರಿಗೆ ತಿಳಿಸಿ ಬರ್ತೇನೆ ಅಂತಕ್ಕಂಥದ್ದು ಫೋನ್ ನಲ್ಲಿ ಸಂಭಾಷಣೆಯನ್ನ ಶಿವಾನಂದ ಪಾಟೀಲ್ ಮಾಡ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು SP ಹಾಗೆ ನಗರ ಪೊಲೀಸ್ ಆಯುಕ್ತರನ್ನು ಕೂಡ ಬಲವು ಕೊಟ್ಟಿರ್ತಕ್ಕಂಥದ್ದು ನಾಳೆ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ರೈತರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇದೊಂದು ರೀತಿ ನುಂಗಲಾರದ ತುತ್ತಾಗಿದೆ ಕಳೆದ 8 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಬಳಿಯಲ್ಲಿ ಬೃಹತ್ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ ರೈತರ ಜೊತೆಗೆ ಮಾತುಕತೆಗೆ ಇಷ್ಟು ದಿನ ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು ಆದರೆ ದಿನದಿಂದ ದಿನಕ್ಕೆ ಪ್ರತಿಭಟನೆ ಕಾವು ತೀವ್ರ ಸ್ವರೂಪವನ್ನ ಪಡೆದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸರ್ಕಾರ ಹೇಗಾದರೂ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಮುಗಿಸಬೇಕು ಅಂತಕ್ಕಂಥ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಆದರೆ ರೈತರು
ಇದು ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಇನ್ನು 1 ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಿ ಅಂತೇಳಿ ಕಡ್ಡಿ ತುಡ್ಡಾದ ರೀತಿಯಲ್ಲಿ ಈಗ ಸದ್ಯ ರೈತರು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ಒಂದು ಮಾತುಕತೆ ಮಾಡುವಂತ ಅನಿವಾರ್ಯತೆಗೆ ಸದ್ಯ ಸಿಲುಕಿರ್ತಕ್ಕಂಥದ್ದು. ಶಿವಾನಂದ ಪಾಟೀಲ್ ಕೂಡ ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ. ಶಿವಾನಂದ ಪಾಟೀಲ್ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿ ಜೊತೆಗೆ ಕೂಡ ಸಂಪರ್ಕದಲ್ಲಿದ್ದು ಮಾತುಕತೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಈಗ ಘಟನಾ ಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಇನ್ನು ಅನೇಕರು ಹೋಗಬೇಡಿ ಅಂತೇಳಿ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಲ್ಲಿ ರೈತರು ಸೇರಿದ್ದಾರೆ. ಆದ್ರೆ ಶಿವಾನಂದ ಪಾಟೀಲ್ ಫೋನಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಾನು ರೈತರಿಗೆ ಹೋಗಿ ಭರವಸೆಯನ್ನು ಕೊಟ್ಟು ಬರ್ತೇನೆ, ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಆಗ್ಲಿದೆ. ಈ ಬಗ್ಗೆ ಶಿವಾನಂದ ಪಾಟೀಲ್ ಅವರೇ ಹೊರಗಡೆ ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ, ನೋಡೋಣ. ನವಿತಾ ಜನ್ ಮೈಕ್ ರಕ್ಕು. ಲೇಟ್ ಮಾಡಬೇಡಿ, ನನಗೆ ಅಲ್ಲಿ ಲೇಟ್ ಆಗುತ್ತೆ. ಏನಿಲ್ಲ, ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗನ್ನು CM ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡಲಿಕ್ಕಾಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವರು ಇಲ್ಲಿವರೆಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಘಟನಾ ಸ್ಥಳಕ್ಕೆ ಹೋಗ್ತೀರಾ ಸರ್? ಅಂದ್ರೆ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಸರ್? ಕಂಟಿನ್ಯೂ. ತಮ್ಮನ್ನು ತಡೆಯೋ ಪ್ರಯತ್ನ ಏನಾದ್ರು ಆಗ್ತಿದೆ? ಅಲ್ಲಿ ಹೋಗಬೇಡಿ, ಮಾಡಬೇಡಿ, ಒತ್ತಡ ಆ ರೀತಿ ಹಾಕ್ತಾ ಇದ್ದಾರೆ. ಈ ರೀತಿ ಏನು ಒತ್ತಡ ಇರುವುದಿಲ್ಲ. ನಿನ್ನೆ HK ಪಾಟೀಲ್ ಹೋಗಿದ್ರು, ಒತ್ತಡ ಇರುವುದೇ ಅಲ್ಲ. ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ. ಸರ್ಕಾರ ಮಾಡಬೇಕಾಗ್ತದೆ, ಸಚಿವರು ಮಾಡಬೇಕಾಗ್ತದೆ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದು ಏನಂದರೆ ಸಿಚುವೇಶನ್ನು ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ಸಾಮರಸ್ಯದಿಂದ ಬಗೆಹರ್ಬೇಕಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. 100% ಆ ವಿಚಾರ ಇಲ್ಲಿ ಬೇಡ. ನಾನು ಅವ್ರ ಜೊತೆ ಮಾತಾಡಿ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ದರ ಕೊಡೋದು ನಮ್ಮ ಕೈಯಾಗಿಲ್ಲ ರೀ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು. FRP ಯಾರ ಕೈಯಲ್ಲಿದೆ? ನಮ್ಮವ್ರೆ. ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ. ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವರಿದ್ದಾರೆ. ದುರ್ದೈವಶ ಇನ್ನೂವರೆಗೆ ಅವ್ರ ಹೆಸರೇ ತೆಗೆದಿಲ್ಲ. ನೀವು ಯಾರು? ಪ್ರಹ್ಲಾದ್ ಜೋಶಿ ಅವರು. ಮತ್ತೆ ಅದು ಗೊತ್ತಿಲ್ಲ ನಿಮ್ಗೆ? ನಾವೆಲ್ಲ ಹೇಳೋದಲ್ಲಪ್ಪ, ನಿಮಗೂ ಗೊತ್ತಿದೆ. ನಾನು ಅವ್ರ ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ, ಸಮಸ್ಯೆ ಬಗೆಹರಿಸಕ್ ಬಂದಿದೆ. ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು, ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ. ಇವು FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ, ದೇಶಕ್ಕೆ FRP ನಿಗದಿ ಮಾಡಿದವ್ರು ಅವರು. ಈಗ ಅದನ್ನ ಬಗೆಹರಿಸಬೇಕಾಗಿದೆ. ಅವ್ರದ್ದು ಇನ್ನೂ ಹೆಚ್ಚಿನ ಬೇಡಿಕೆ ಇದೆ. ಸಾಧ್ಯ ಆದಷ್ಟು ನಾವು ಪ್ರಯತ್ನ ನಾಳೆ ನಾವು ಹೇಳ್ತೀವಿ. ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿರುವ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಸಕ್ಕರೆ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಕಡೆ ಕೂಡ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ನಾವು ರೈತರ ಮನವೊಲಿಸುವ ಕೆಲಸವನ್ನ ಮಾಡ್ತೀವಿ, ಇದಕ್ಕೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು ಅನ್ನೋದನ್ನ ಹೇಳಿದ್ರು. ಆದ್ರೆ ಇದೀಗ ಸದ್ಯಕ್ಕೆ ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಹೋಗಿ ಅಲ್ಲಿನ ರೈತರನ್ನ ಮನವೊಲಿಸುವ ಕಾರ್ಯದಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಇನ್ನು DC ಜೊತೆ ಸಭೆ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಈಗ ತೆರಳಲಿದ್ದಾರೆ. ನಾನು ರೈತರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇನೆ, ದರ ಕೊಡುವ ವಿಚಾರ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿದ್ದಾರೆ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರು. ಕೇಂದ್ರ ಸರ್ಕಾರ ದರ ನಿಗದಿ ಮಾಡಬೇಕಾಗಿದೆ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಈಗ FRP ವಿಚಾರದ ಬಗ್ಗೆ ಮಾತಾಡಿದ್ರು ಶಿವಾನಂದ ಪಾಟೀಲ್ ಅವರು. FRP ನೀತಿ ಮಾಡೋದು ಕೇಂದ್ರ ಸರ್ಕಾರ ಮಾತ್ರ
ಆ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನ ಹೇಳಿದ್ರು. ಈ ಮೂಲಕ ಕೇಂದ್ರ ಸರ್ಕಾರದ ಕಡೆನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸರ್ಕಾರದವರು ಈ ವಿಚಾರವನ್ನೇ ಹೇಳ್ತಾ ಇರುವಂತದ್ದು. ತಮ್ಮ ಕೈಯಲ್ಲೇನಿದೆ ಅದನ್ನಾದ್ರೂ ಮಾಡಬೇಕಾಗಿತ್ತು. ಇಷ್ಟು ದಿನಗಳ ಕಾಲ ಮಾತುಕತೆ ಮಾಡಬೇಕಾಗಿತ್ತು, ರೈತರ ಜೊತೆ ನಿಂತವರ ಸಮಸ್ಯೆ ಕೇಳಬೇಕಾಗಿತ್ತು. ಏನೇನು ಡಿಮ್ಯಾಂಡ್ಸ್ ಇದೆಯಪ್ಪ ನಿಮ್ದು, ಯಾಕೆ ಈ ರೀತಿಯ ಹೋರಾಟ ಮಾಡ್ತಾ ಇದ್ದೀರಿ, ಯಾವ ರೀತಿಗೆ ಸಮಸ್ಯೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಆದ್ರೂ ಅಟ್ಲೀಸ್ಟ್ ಮಾತಾಡಬೇಕಾಗಿತ್ತು. ಆದ್ರೆ ಅದ್ಯಾವುದು ಕೂಡ ಇಲ್ಲಿವರೆಗೂ ಆಗಿರ್ಲಿಲ್ಲ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೀಗ ಪ್ರಹ್ಲಾದ್ ಜೋಶಿಯ ವಿಚಾರವನ್ನು, ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಶಿವಾನಂದ ಪಾಟೀಲ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮಂತ್ರಿಗಳು ಸಿಎಂ ಬೆಲೆ ನಿಗದಿ ಬಗ್ಗೆ ಹೇಳ್ತಿದ್ದಾರೆ. ಶುಗರ್ ಇಯರ್ಗೂ ಮೊದಲೇ FRP ಅಂದ್ರೆ 350 ನಿಗದಿ ಮಾಡಿದ್ದೇವೆ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಕಳೆದ ವರ್ಷದಲ್ಲಿ 97.2% ಪೇಮೆಂಟ್ ಕೂಡ ಆಗಿದೆ. ರಾಜ್ಯ ಸರ್ಕಾರ ರೈತರ ಜೊತೆಗೆ ಸೂಕ್ತ ಸಂಧಾನ ಮಾಡಬೇಕು, ಅನಾವಶ್ಯಕವಾದಂತಹ ಹೇಳಿಕೆ ಕೊಟ್ಟು ಪರಿಸ್ಥಿತಿಯನ್ನ ಕೆಡಿಸಬಾರದು ಅಂತ ಹೇಳಿ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಂತೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲ್ಲ, ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ ಅಂತ ಕಾರ್ಖಾನೆಯವರ ಬೇಡಿಕೆ ಇದೆ. ಕೇಂದ್ರ ಸರ್ಕಾರ 15 ಲಕ್ಷ ಟನ್ ಎಕ್ಸ್ಪೋರ್ಟ್ಗೆ ಅವಕಾಶವನ್ನ ಮಾಡಿದೆ. ಇಲ್ಲಿನ ರೈತರು ಹೋರಾಟ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಂಧಾನದ ಮೂಲಕ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು. ಇದರಲ್ಲಿ ರಾಜಕಾರಣ ಮಾಡೋದು ಶೋಭೆ ತರಲ್ಲ. ಎಥನಾಲ್ ಕಳೆದ ವರ್ಷ 35 ಲಕ್ಷ ಮೆಟ್ರಿಕ್ ಟನ್ ಆಗಿದೆ. ಈ ರೀತಿ ರೈತರನ್ನ ರಸ್ತೆ ಮೇಲೆ ಬಿಡೋದು ಸರಿಯಲ್ಲ. ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಬೇಕು. ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ಏನ್ ಹೇಳಿದ್ದಾರೆ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ನೋಡೋಣ. ಮಂತ್ರಿಗಳು ಇವತ್ತು ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಈಗ ರೈತರು ಕೇಳ್ತಾ ಇರೋದು 350 ರೂಪಾಯಿ, ಅಂದರೆ 3500 ರೂಪಾಯಿ ಪರ್ ಟನ್ನು. ಕೇಂದ್ರ ಸರ್ಕಾರ 350 ಕೊಟ್ಟಿದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕಲ್ಲು ಮಾಡಿದೆ ಪ್ರೈಸ್ ಸ್ಟೆಬಿಲಿಟಿಯ ಕಾರಣಕ್ಕಾಗಿ, ಮತ್ತು CAV ಮೊಲಾಸಿಸನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಇವ್ರದ್ದು ಕೋ ಜನರೇಷನ್ದಲ್ಲಿ ಪರ್ ಯೂನಿಟ್ ಕಾಸ್ಟ್ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ ಹತ್ರನೂ ಡೆಲಿಗೇಷನ್ ಬಂದಿದ್ದರು. ಅವನ್ನೆಲ್ಲ ಸೇರಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಅವರಂಗೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ, ಇವ್ರ ಜವಾಬ್ದಾರಿ, ಮಾತುಕತೆ ಮಾಡಿ ಈ ಥರ ನ್ಯಾಯಯುತವಾದಂತಹ ಒಂದು ಏನು ಬೇಡಿಕೆ ಇದೆ ಆ ಬೇಡಿಕೆ ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ವಿನಾಕಾರಣ ಸ್ಟೇಟ್ಮೆಂಟ್ ಕೊಡೋದು, ಕಾಲಹರಣ ಮಾಡೋದು ಮತ್ತು ಇದರೊಳಗ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ಶೋಭಿಸೋದಿಲ್ಲ. ಇನ್ನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡಲಿಕ್ಕಾಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವರು ಇಲ್ಲಿವರೆಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರು. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಿನ್ನೆ HK ಪಾಟೀಲ್ ಹೋಗಿದ್ರು, ಇರುವುದೇ ಅಲ್ಲ. ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ. ಸರ್ಕಾರವು ಮಾಡಬೇಕಾಗ್ತದೆ, ಸಚಿವರು ಮಾಡಬೇಕಾಗ್ತದೆ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದು ಏನಂದರೆ ಸಿಚುವೇಶನ್ನು ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ದರ ಕೊಡೋದು ನಮ್ಮ ಕೈಯಾಗಿಲ್ಲ ರೀ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು. FRP ಯಾರ ಕೈಯಲ್ಲಿದೆ? ನಮ್ಮವ್ರೆ. ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ. ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವರು ಇದ್ದಾರೆ. ದುರ್ದೈವಶ ಇನ್ನೂವರೆಗೆ